Hello students, welcome to RH Chemistry. So, a very important video for NEET students, those who want to take admission in the medical colleges. 2019 final cutoff for medical colleges in Karnataka. Idu part 4 idu. Already part 1, part 2, part 3 complete agide. All government colleges I have covered. So please go through those parts also so that you will come to know one idea about which college you may get the seat. Once again I am telling in this video also, this year cutoff you can expect by 20 marks more than the last year. So whatever the marks here I will explain, that is of 2019 cutoff. This is only for your reference. Remember that, right? So remember, in this particular case, if you are not subscribed to my channel, please subscribe and support, because it is free of cost. I am doing my hard work because of you. I am taking my time out of my busy schedule and I am making this particular video only to help the students in this way. So I am not asking anything. Please subscribe and support. Right. So before going to explain, ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಗೌರ್ಮೆಂಟ್ ಕಾಲೇಜು ಒಂದು ಬಿಟ್ಟು ಹೋಗ್ಬಿಟ್ಟಿತ್ತು ನನಗೆ. ಸೊ ರಿಮೈನಿಂಗ್ 5 ಕಾಲೇಜಸ್, ದಟ್ ಈಸ್ ಪ್ರೈವೇಟ್ ಕಾಲೇಜಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಕ್ಯಾಟಗರಿಯ ಫುಲ್ ಫಾರ್ಮನ್ನು ಹೇಳಿಬಿಡ್ತೀನಿ, ಯಾಕಂದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅದು. ರೈಟ್, ಆಲ್ರೆಡಿ ನಮಗೆ ಗೊತ್ತಿದೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 2A, 2B, 3A, 3B ಅಂತ ಹೇಳಿ, ಹೌದಾ? ಸೊ ಅದರ ಮುಂದೆ ಏನು G ಅಂತ ಇರ್ತದೆ, R ಅಂತ ಇರ್ತದೆ, ಅದರದ ಮೀನಿಂಗ್ ಏನಂತ ಹೇಳ್ಬಿಡ್ತೀನಿ. ಮತ್ತು ಪ್ರೈವೇಟ್ ಕಾಲೇಜಲ್ಲಿ MK ಅಂದ್ರೇನು, MA ಅಂದ್ರೇನು, ME ಅಂದ್ರೇನು, ಇದರ ಬಗ್ಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಎಸ್, ಸೊ ಇದಕ್ಕೆ ಫುಲ್ ಫಾರ್ಮ್ ನೋಡಿ. ಫಸ್ಟ್ ಒನ್ ನೋಡಿ, ಜನರಲ್. G ಅಂತ ವೆರೆವರ್ ಇಟ್ ವಿಲ್ ಬಿ ದೇರ್, ಅದು ಜನರಲ್ ಅಂತ ಮೀನಿಂಗು. R ಅಂತ ಇದ್ರೆ ಮುಂದೆ ರೂರಲ್, K ಅಂತ ಇದ್ರೆ ಕನ್ನಡ ಮೀಡಿಯಂ, H ಅಂತ ಇದ್ರೆ ಹೈದರಾಬಾದ್ ಕರ್ನಾಟಕ. ಈಗ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಇನ್ನೊಂದು ಕ್ಯಾಟಗರಿ ಕಾಣಿಸ್ತದೆ, GMP ಅಂತೇಳಿ. GMP ಅಂತಂದ್ರೆ ರಿಮೆಂಬರ್, ಜನರಲ್ ಮೆರಿಟ್ ಪ್ರೈವೇಟ್ ಅಂತೇಳಿ, ಅದು ಪ್ರೈವೇಟ್ ಕಾಲೇಜಸ್. ಏನು ಡಿಫ್ರೆನ್ಸ್ ಅಂತೇಳಿ ಮುಂದೆ ಹೇಳ್ತೀನಿ. GMP ಅಂದರೆ ಜನರಲ್ ಮೆರಿಟ್ ಪ್ರೈವೇಟ್, GMPHK ಅಂತಂದ್ರೆ ಜನರಲ್ ಮೆರಿಟ್ ಪ್ರೈವೇಟ್ ಹೈದರಾಬಾದ್ ಕರ್ನಾಟಕ. ಜನರಲ್ ಮೆರಿಟ್ ಪ್ರೈವೇಟ್ ಹೈದರಾಬಾದ್ ಕರ್ನಾಟಕ, ದಟ್ ಈಸ್ ಆಲ್ಸೋ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸೀಟ್ಸ್. MK ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ಕೊಡವ, ಮೈನಾರಿಟಿ ಲಿಂಗ್ವಿಸ್ಟಿಕ್ ತಮಿಳು ಅಂತಂದ್ರೆ MA, ME ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು, MEH ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು ಹೈದರಾಬಾದ್ ಕರ್ನಾಟಕ. ಅದಾದಮೇಲೆ MU ಅಂತಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ತುಳು ಅಂತ ಹೇಳಿ ಮೀನಿಂಗು. ಸೊ ಇದು MU ತನಕ, ಕರೆಕ್ಟಾ? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಫೈನ್. ನೌ ಯು ಕ್ಯಾನ್ ಸಿ MC ಅಂತಂದರೆ ಮೈನಾರಿಟಿ ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತ ಹೇಳಿ ಮೀನಿಂಗು. MM ಅಂದರೆ ಮೈನಾರಿಟಿ ರಿಲಿಜಿಯಸ್ ಮುಸ್ಲಿಂ ಅಂತ ಹೇಳಿ. MMH ಅಂದರೆ ಮೈನಾರಿಟಿ ರಿಲಿಜಿಯಸ್ ಮುಸ್ಲಿಂ ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಅಂತ ಹೇಳಿ. ಓಪನ್ ಕೋಟಾ ಅಂತಂದರೆ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. ನಿಮಗೆ ಓಪನ್ ಕೋಟಾ ಅನ್ನೋ ಒಂದು ವರ್ಡ್ ಕಾಣಿಸ್ತದ, ಅಥವಾ OPN ಅಂತ ಕಾಣಿಸ್ತದೆ. ಅದರ ಮೀನಿಂಗ್ ಏನಂತಂದರೆ, ನಾವು ಕರ್ನಾಟಕದವರು ಆ ಒಂದು ಕ್ಯಾಟಗರಿಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂದರೆ ಹೊರಗಿನ ರಾಜ್ಯದವರು ಅದರಲ್ಲಿ ಕಾಂಪೀಟ್ ಮಾಡ್ತಾರೆ. ಸೊ ರಿಮೆಂಬರ್, ಇವಷ್ಟು ಕೂಡ ಫುಲ್ ಫಾರ್ಮ್ ಆಫ್ ದ ಕ್ಯಾಟಗರೀಸ್. ಈಗ ನಿಮಗೆ ಈ MK ಆಗಲಿ MA ಆಗಲಿ ಇವೆಷ್ಟು ಕೂಡ ನಾವು ಜನರಲ್ ದಿಸ್ ಗೌರ್ಮೆಂಟ್ ಕಾಲೇಜಸ್ ಸೀಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಯಾಕಂದರೆ ಇವೆಲ್ಲ ಇರೋದು ನೆನ್ಪಿಟ್ಕೊಳ್ಳಿ, ಪ್ರೈವೇಟ್ ಕಾಲೇಜಸ್ಸಲ್ಲಿ ಮಾತ್ರ, ಗೌರ್ಮೆಂಟಲ್ಲಿ ಇಲ್ಲ, ಪ್ರೈವೇಟ್ ಕಾಲೇಜಸ್ಸಲ್ಲಿ ಮಾತ್ರ. ಈಗ ಮೈನಾರಿಟಿ ಲಿಂಗ್ವಿಸ್ಟಿಕ್ ಕೊಡವ ಅಂತಂದರೆ ನಿಮ್ಮ ಹತ್ರ ಕೊಡವ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು ಅಂತಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಇಫ್ ಯು ಆರ್ ನೀವು ತೆಲುಗು ಮಾತಾಡ್ತೀರಿ ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕಲ್ಲಿ ಬರೋದಿಲ್ಲ, ಅದಕ್ಕೆ ಬೇರೆ ಬೇರೆ ಕಂಡೀಷನ್ಸ್ ಇವೆ. ಇಫ್ ಪಾಸಿಬಲ್ ಇಂದ ಮುಂದಿನ ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಅದನ್ನು ಮಿಕ್ಸಪ್ ಮಾಡೋದು ಬೇಡ. ಸೊ ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು ಇವೆಲ್ಲದಕ್ಕೂ ಕೂಡ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಇಲ್ಲ ಅಂತಂದರೆ, ಅಥವಾ ನೀವು ಇದಕ್ಕೇನಾದರೂ ಸಂಬಂಧಪಟ್ಟವರಿದ್ದರೆ, ಯು ಹ್ಯಾವ್ ಟು ಮೇಕ್ ಅ ಸರ್ಟಿಫಿಕೇಟ್ ಬಿಫೋರ್ ನೀಟ್ ಕೌನ್ಸಲಿಂಗ್, ಗೊತ್ತಿರಲಿ. ಸೊ ಈಗ ಮುಂದಿನ ಪಾರ್ಟಿಗೆ ಹೋಗೋಣಂತೆ. ಮುಂದಿಂದು ಏನಪ್ಪ ಅಂತಂದ್ರೆ ಫೀ ಸ್ಟ್ರಕ್ಚರ್. ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಿ ಅಂತೇಳಿ ಭಾಳಷ್ಟು ಜನ ಕೇಳಿದ್ರಿ. ಸೊ ಫೀ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ, ಗೌರ್ಮೆಂಟ್ ಸೀಟ್ಸ್ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಮ್ಯಾಕ್ಸಿಮಮ್ ಫೀ ಸ್ಟ್ರಕ್ಚರ್ 70,000 ತನಕನೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕ್ಯಾಟಗರಿ ಬೇಸಿಸ್ ಮೇಲೆ, ರಿಮೆಂಬರ್ ಬೇಸಿಸ್ ಅಂತ ಆಗಬೇಕಿದು, ಕ್ಯಾಟಗರಿ ಬೇಸಿಸ್ ಮೇಲೆ ಇಟ್ ಮೇ ಚೇಂಜ್, ಗೊತ್ತಿರಲಿ.
ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿರುವಂಥ ಒನ್ ಆಫ್ ಅವರ್ ಸ್ಟೂಡೆಂಟ್ SC category, remember, so that student is paying only 20,000, remember, SSC category. So ಅಂದರೆ GM category BMC ಒಳಗೆ 65,000 ಇದೆ. ಸೊ ಲಿವಿಂಗ್ ಹಾಸ್ಟೆಲ್ ಫೀಸ್ ಆ್ಯಂಡ್ ಆಲ್ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕಾಲೇಜ್ ಫೀ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಅದು ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ ಆಲ್ಸೋ ಗೌರ್ಮೆಂಟ್ ಕಾಲೇಜಸಲ್ಲಿ ಮ್ಯಾಕ್ಸಿಮಮ್ 70,000 ತನಕ ಸಿಗ್ಬೋದು. ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್, ಈಗ ನಿಮಗೆ ಪ್ರೈವೇಟ್ ಕಾಲೇಜಸ್ದಲ್ಲಿ ಏನಾಗ್ತದೆ, ಇನ್ ಕೇಸ್ ಆಫ್ ದ ಪ್ರೈವೇಟ್ ಕಾಲೇಜಸ್ ರಿಮೆಂಬರ್ 33% ಸೀಟ್ಸ್ ಆರ್ ದೇರ್ ಫಾರ್ ಗೌರ್ಮೆಂಟ್. ಆದರೆ ಫೀ ಗೌರ್ಮೆಂಟ್ ಫೀ ಅಲ್ಲ, 1,10,000 to 1,40,000 ತನಕ ನಮಗೆ ಫೀ ಕಾಣಿಸ್ತದೆ ಡಿಪೆಂಡಿಂಗ್ ಆನ್ ದ ಡಿಫರೆಂಟ್ ಕಾಲೇಜಸ್. ಏನು ಹೇಳ್ತಾ ಇದ್ದೀನಿ, ಪ್ರೈವೇಟ್ ಕಾಲೇಜಸ್ಸಲ್ಲಿ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 100% ಗೌರ್ಮೆಂಟ್ ಸೀಟ್ಸ್, ಬಟ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಇರ್ತದೆ, 33% ಇರ್ತದೆ. ಸೊ ಪ್ರೈವೇಟ್ ಕಾಲೇಜಸ್ಸಲ್ಲಿ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಅಂತ ಏನಿದೆ, ಸೊ ಇದು ಗೌರ್ಮೆಂಟ್ ಅಂತ ಅಲ್ಲ, ಇದು ಗೌರ್ಮೆಂಟ್ ಅಲ್ಲ, ಇದು ಕೂಡ ಪ್ರೈವೇಟ್ ಕಾಲೇಜಸ್ ಅಂತ ಆಗಬೇಕು. ಸೊ ಇದು ಕೂಡ ಪ್ರೈವೇಟ್ ಅಂತಲೇ ಆಗಬೇಕು. ಗೌರ್ಮೆಂಟ್ ಸೆಕೆಂಡ್ ಪಾಯಿಂಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಫಸ್ಟ್ ಪಾಯಿಂಟ್ ಐ ಹೋಪ್ ಯು ಹ್ಯಾವ್ ಕ್ಲಿಯರ್. ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಮ್ಯಾಕ್ಸಿಮಮ್ 70,000 ಫೀ ಇರ್ತದೆ. ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ದವ್ರಿಗೆ ಎಷ್ಟು ಕೊಟ್ಟಿರ್ತಾರೆ, 33% ಸೀಟ್ಸ್ ಇರ್ತದೆ. ನೆಕ್ಸ್ಟ್ ಉಳಿದಿರುವಂತಹ 66% ಸೀಟ್ ಒಳಗೆ ಪ್ರೈವೇಟ್ ಸೀಟ್ಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಸೊ ಗೌರ್ಮೆಂಟ್ ಸೀಟ್ಸ್ ಒಳಗೆ MCMU ಎಲ್ಲ ಬರೋದಿಲ್ಲ, ಗೊತ್ತಿರಲಿ. ಈ MCMU ಇದೇನು ಹೇಳಿದ್ನಲ್ಲ, ಇದು ಯಾವುದೂ ಕೂಡ ಗೌರ್ಮೆಂಟ್ ಸೀಟ್ಸ್ ಒಳಗೆ ಬರೋದಿಲ್ಲ. ಗೌರ್ಮೆಂಟ್ ಸೀಟ್ ಒಳಗೆ ಆಸ್ ಯೂಶುವಲ್, ಪ್ರೈವೇಟ್ ಸೀಟ್ಸ್ ಒಳಗೆ ಕವರ್ ಆಗುವಂಥದ್ದು ಇವೆಲ್ಲದೂ ಕೂಡ. ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಇರೋದು 1,10,000 to 1,40,000 ಫೀಸ್, ಅಂದ್ರೆ ಆಲ್ಮೋಸ್ಟ್ ಇದರ ಡಬಲ್ ಇರ್ತದೆ. ಗೌರ್ಮೆಂಟ್ ಸೀಟ್ಸಲ್ಲಿ ಏನು ಗೌರ್ಮೆಂಟ್ ಕಾಲೇಜಸ್ ಒಳಗೆ ಏನು ಫೀ ಇರ್ತದೆ ಅದರ ಡಬಲ್ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಇರ್ತದೆ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಫ್ರೀ ಎಷ್ಟಿರ್ತದೆ ಅಂತಂದರೆ, ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ 8 lakh to 16 lakh ತನಕ ಇರ್ತದೆ. ಗೊತ್ತಿರಲಿ, 8 lakh to 16 lakh ಪರ್ ಇಯರ್. ಇದು ಒಂದು ವರ್ಷ ಕೊಡೋದಲ್ಲ, ಪ್ರತಿ ವರ್ಷನೂ ಇಷ್ಟು ಕೊಡ್ಬೇಕು ನೀವು. ಪರ್ ಇಯರ್ 8 lakhs to 16 lakhs ಪರ್ ಇಯರ್ ಫೀಸ್ ವಿಲ್ ಬಿ ದೇರ್. ಇನ್ನು ಮ್ಯಾನೇಜ್ಮೆಂಟ್ ಸೀಟ್ಸ್ ಬಗ್ಗೆ ನಾನು ಹೇಳೋದಿಲ್ಲ, ಅದು ನೀವು ಮಾತಾಡ್ಕೊಂಡಂಗೆ. ಸೊ ದ್ಯಾಟ್ ಐ ವಿಲ್ ನಾಟ್ ಕವರ್ ಇಟ್ ಹಿಯರ್. ಸೊ ದಿಸ್ ಈಸ್ ರಿಮೆಂಬರ್ fee structure for government seats in government college, government seats in private college 33% seats, private seats in private colleges. Now we will move to the one government college and last one government college which is left, ಅದನ್ನ ಹೇಳಿ 5 ಪ್ರೈವೇಟ್ ಕಾಲೇಜಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪಾರ್ಟ್ 5 ದೊಳಗೆ ರಿಮೈನಿಂಗ್ ಪ್ರೈವೇಟ್ ಕಾಲೇಜಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ದ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಪ್ರತಿಯೊಂದು ಕಾಸ್ಟಿಗೂ ಕೂಡ ಎಷ್ಟು ಸೀಟ್ ಇದೆ, ಎಷ್ಟು ಕಟ್ ಆಫಿಗೆ ನಿಂತಿದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ರಿಮೆಂಬರ್ ದಟ್. ಎಸ್, now these are the colleges I am going to discuss in today's video. First one, Bowring and Lady Curzon Medical College, government it is, remember, Bangalore. ಗೌರ್ಮೆಂಟ್ ಕಾಲೇಜ್ ಇದು ಒಂದು ಗೌರ್ಮೆಂಟ್ ಕಾಲೇಜ್ ನನಗೆ ಮಿಸ್ ಆಗಿಬಿಟ್ಟಿತ್ತು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಒನ್. ಸೆಕೆಂಡ್ ಒನ್, AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಫ್ ಮಂಗಳೂರು, AJIM ಮಂಗಳೂರು. ಥರ್ಡ್ ಒನ್ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಸೆಕೆಂಡ್ ಒನ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಡ್ಯ, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದೇವನಹಳ್ಳಿ ಬೆಂಗಳೂರು, ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಆಫ್ ವಿಜಯಪುರ ದಟ್ ಈಸ್ ಬಿಜಾಪುರ್, BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿ ಬೆಂಗಳೂರು. ಸೊ ಇದು ಫಸ್ಟ್ 5 ಕಾಲೇಜ್, ಟಾಪ್ 5 ಅಲ್ಲ ಇದು. ಇಲ್ಲಿ ಅಲ್ಫಾಬೆಟಿಕಲ್ ಆರ್ಡರ್ ನಾನು ತಗೊಳ್ತಾ ಹೋಗ್ತಾ ಇದ್ದೀನಿ. ಅಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ 5 ಪ್ರೈವೇಟ್ ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಗೌರ್ಮೆಂಟ್ ಕಾಲೇಜ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. Yes, let us go to the first college. Remember, first one here you can see, in this case I will let you see Bangalore. ಸೊ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಗೌರ್ಮೆಂಟ್. ಇದು ಗೊತ್ತಿರಲಿ, ಇಷ್ಟು ಸೀಟ್ಸ್ ಅಲೋ ಇತ್ತು, ಎಷ್ಟು ಸೀಟ್ಸ್ ಅಂತ ನಾನು ಇಲ್ಲಿ ಬರೆದಿಲ್ಲ. ಸೊ 1G ಒಳಗೆ ರಿಮೆಂಬರ್, 1G ಒಳಗೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 1G 487ಗೆ ನಿಂತಿತ್ತು, 2AG 476, 2BG 495, 3AG 530, 3BG 519, GM 538 ಕ್ಲೋಸ್ ಆಗಿತ್ತು, GM ಹೈದರಾಬಾದ್ ಕರ್ನಾಟಕ 520 ಇತ್ತು, GM ಕನ್ನಡ ಮೀಡಿಯಂ 461 ಇತ್ತು, GMR 507, PH ಕ್ಯಾಂಡಿಡೇಟ್ 130. ಸೊ SCG 420 ನಿಂತಿತ್ತು, SCR 365 ನಿಂತಿತ್ತು, STG 477ಗೆ ನಿಂತ್ಕೊಂಡಿತ್ತು.
ಸೊ ಇದು ಬೆಂಗಳೂರು ಗೌರ್ಮೆಂಟ್ ಕಾಲೇಜ್, ಲಾಸ್ಟ್ ಗೌರ್ಮೆಂಟ್ ಕಾಲೇಜ್ ಇದು. ಎಲ್ಲ ಉಳಿದಿರುವಂಥ ಎಲ್ಲ ಗೌರ್ಮೆಂಟ್ ಕಾಲೇಜನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ದಲ್ಲಿ ಕವರ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್. ಎಸ್, ನೀವು ಪ್ಲೇ ಲಿಸ್ಟಲ್ಲಿ ಸೊ KCET ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ಅಂತೇಳಿ ಒಂದು ಪ್ಲೇ ಲಿಸ್ಟಲ್ಲಿ ಒಂದು ಫೋಲ್ಡರ್ ಕಾಣಿಸ್ತದೆ, ಅಲ್ಲಿ ನಿಮಗೆ ಎಲ್ಲ ಈ ಒಂದು ವಿಡಿಯೋಸು ಕೂಡ ಕಾಣಿಸ್ತದೆ. ಸೊ ಈಗ ನೆಕ್ಸ್ಟ್ ನೋಡಿ, AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು. ಸೊ ಇದರೊಳಗೆ ಪ್ರತಿಯೊಂದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದರೆ, ಕ್ಯಾಟಗರಿ ವೈಸ್ ಎಷ್ಟು ಸೀಟ್ ಇದೆ, ನಂಬರ್ ಆಫ್ ಸೀಟ್ಸ್ ಎಷ್ಟು, ನೀಟ್ ಸ್ಕೋರ್ ಎಷ್ಟು. ಸೊ ನೆಕ್ಸ್ಟ್ ಪ್ರೈವೇಟ್ ಸೀಟ್ಸ್ ಒಳಗೆ ಎಷ್ಟು. ಗೌರ್ಮೆಂಟ್ ಸೀಟ್ಸ್ ಹೇಳಿದೆ ನಾನು 33% ರಿಸರ್ವೇಷನ್ ಇರ್ತದೆ. ಕ್ಯಾಟಗರಿ 1 ನೋಡಿ, 1G ಜನರಲ್ ಒಂದೇ ಒಂದು ಸೀಟು 487ಗೆ ಪಾಲಾಗಿತ್ತು. 2AG ಒಳಗೆ 3 ಸೀಟ್ ಇತ್ತು, 471 to 456 ಕವರ್ ಆಗಿಬಿಟ್ಟಿತ್ತು. 2AR ಒಳಗೆ 1 ಸೀಟ್ ಇತ್ತು, 444. 2BG ಒಳಗೆ 1 ಸೀಟ್ ಇತ್ತು, 487. 3AG ಒಳಗೆ 2 ಸೀಟ್ಸ್ ಇತ್ತು, 477 ಮತ್ತು 474. ಸೊ 3BG ಒಳಗೆ 1 ಸೀಟ್ ಇತ್ತು, 424. GM 15 ಸೀಟ್ಸ್ ಕವರ್ ಆಗಿತ್ತು. GMH 2 ಸೀಟ್ಸ್ ಇತ್ತು, GMR 2 ಸೀಟ್ಸ್ ಇತ್ತು, GMK 1 ಸೀಟ್ ಇತ್ತು. SSC ಜನರಲ್ 4 ಸೀಟ್, 363 to 356. SSCR 337, STH 428, STR so 414. These are the seats which are covered. Next private seats ನೋಡಿ. ಸೊ ಹೇಳಿದೆ ಇದಕ್ಕೆ 1 lakh ಆಲ್ಮೋಸ್ಟ್ 1,40,000 ತನಕ ಫೀ ಇರ್ಬೋದು. ಬಟ್ ಇಲ್ಲಿ ಇರೋದು ಮಾತ್ರ ಮೋರ್ ದ್ಯಾನ್ 8 lakhs. ರಿಮೆಂಬರ್, ಮೋರ್ ದ್ಯಾನ್ 8 lakhs. ಸೊ ಗೊತ್ತಿರಲಿ. ನಾವು GMP ಅಂದರೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಕ್ಯಾಟಗರೀಸ್ ಕಾಣೋದಿಲ್ಲ, ಒಂದೇ. ನೀವು ಎಲ್ಲ ಕಾಸ್ಟ್ದವರು ಕಮ್ಸ್ ಅಂಡರ್ ಜನರಲ್ ಮೆರಿಟ್ ಪ್ರೈವೇಟ್. ಇಲ್ಲಿ ಪ್ರೈವೇಟ್ ಸೀಟ್ಸಲ್ಲಿ ರಿಮೆಂಬರ್ SSC ಆಗಲಿ, ST ಆಗಲಿ, GM ಕನ್ನಡ ಹೀಗೆ ಇರೋದಿಲ್ಲ, 2B 2A ಇರೋದಿಲ್ಲ. ಪ್ರೈವೇಟ್ ಸೀಟ್ಸಲ್ಲಿ ಎಲ್ಲರೂ ಕಮ್ಸ್ ಅಂಡರ್ GMP. MU ಅಂತಂದ್ರೆ ಆಲ್ರೆಡಿ ನಾನು ಹೇಳಿದೆ, ಮೈನಾರಿಟಿ ಲಿಂಗ್ವಿಸ್ಟಿಕ್ ತುಳು ಅಂಥೇಳಿ. ಎಲ್ಲ ಕಾಲೇಜಲ್ಲೂ ಈ ಮೈನಾರಿಟಿ ಇಲ್ಲ. ಈಗ ಮಂಗಳೂರು ನೋಡಿ, ಮಂಗಳೂರಲ್ಲಿ ತುಳು ಮಾತಾಡೋರು ಜಾಸ್ತಿ, ಹೌದಾ? ಅದಕ್ಕೆ MU ಕ್ಯಾಟಗರಿಯನ್ನು ಮಂಗಳೂರಲ್ಲಿ ಕೊಟ್ಟಿದ್ದಾರೆ. ಸೊ ಲೈಕ್ ದಟ್ ಐ ವಿಲ್ ಶೋ ಯು ಇನ್ ಡಿಫ್ರೆಂಟ್ ಕ್ಯಾಟಗರಿ ಇನ್ ಡಿಫ್ರೆಂಟ್ ಕಾಲೇಜ್. MU ನೋಡಿ 55 ಕಾಲೇಜಸ್ ಇತ್ತು, 55 ಸೀಟ್ಸ್ ಇತ್ತು. OPN ಕ್ಯಾಟಗರಿ ನೋಡಿ, ಓಪನ್ ಕ್ಯಾಟಗರಿ, ಅದು ನಮಗೆ ಸಂಬಂಧ ಇಲ್ಲ, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ 14 ಸೀಟ್ಸ್ ಇತ್ತು. ಸೊ ನಾವು GMP ಒಳಗೆ 14 ಸೀಟ್ಸ್ ಹೇಗಿತ್ತು ನೋಡ್ರಿ, 454 to 440 ಯು ಹ್ಯಾವ್ ಸೀನ್. ಸೊ ಲಾಸ್ಟ್ ಕಟ್ ಆಫ್ 440ಗೆ ನಿಂತ್ಕೊಂಡಿತ್ತು. MU 435 ಇಂದ ಸ್ಟಾರ್ಟ್ ಆಗಿ 3112, ಅಂದರೆ ಈ 55 ಸೀಟ್ಸ್ ಯಾವ ಒಂದು ರೇಂಜ್ ಒಳಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದರೆ 435 ಇಂದ 312 ರೇಂಜ್ ಒಳಗೆ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ರಿಮೆಂಬರ್, ಈಗ 587 to 561 OPN ಕ್ಯಾಟಗರಿ, ಓಪನ್ ಕ್ಯಾಟಗರಿ. ಸೊ ಓಪನ್ ಕ್ಯಾಟಗರಿ ಒಳಗೆ ನಾವು ಕಾಂಪೀಟ್ ಮಾಡೋದಕ್ಕೆ ಬರೋದಿಲ್ಲ. ರಿಮೆಂಬರ್, ದಿಸ್ ಈಸ್ ಅಬೌಟ್ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು ಕಥೆ. ಈಗ ಮುಂದಿನ ಕಥೆಯನ್ನು ನೋಡೋಣಂತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ. ಸೊ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ. ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಗೌರ್ಮೆಂಟ್ ಸೀಟ್ಸ್ ನೋಡಿ, ಗೌರ್ಮೆಂಟ್ ಕ್ಯಾಟಗರಿ ನಂಬರ್ ಆಫ್ ಸೀಟ್ಸ್, ನೀಟ್ ಸ್ಕೋರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ. 1Gಗೆ 450, 2 ಸೀಟ್ ಇತ್ತು, 450. ಸೊ 1H 431. 2AG ನೋಡಿ, ಇಲ್ಲಿ 7 ಸೀಟ್ಸ್ ಇತ್ತು, 2AG 7 ಸೀಟ್ಸ್ ಇತ್ತು. ಡಿಫ್ರೆಂಟ್ ಕಾಲೇಜ್ ಒಳಗೆ ಡಿಫರೆಂಟ್ ಕ್ಯಾಟಗರೀಸ್ ಇರ್ತದೆ, ಅದು ಗೊತ್ತಿರಲಿ. ಇಲ್ಲಿ ನೋಡಿ, ಇಲ್ಲಿರುವಂಥ 1H ಕ್ಯಾಟಗರಿ ಇಲ್ಲಿ ನಿಮಗೆ ಕಾಣಿಸೋದಿಲ್ಲ, 1H ಕ್ಯಾಟಗರಿ ಇಲ್ಲ ಇಲ್ಲಿ. ಇಲ್ಲಿ ನೋಡಿ 2AGಗೆ 3 ಸೀಟ್ ಇತ್ತು, ಆದರೆ ಇಲ್ಲಿ ನೋಡಿ 2AGಗೆ 7 ಸೀಟ್ಸ್ ಇದೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಕಾಲೇಜ್. ಓಕೆ, ಸೊ 2AH ನೋಡಿ 433ಗೆ ಸ್ಟಾಪ್ ಆಗಿತ್ತು, 2AK 429, 2AR 441, 2BG 454, 2BR 412, ಎಲ್ಲ ಒಂದೊಂದು ಸೀಟ್ಸ್ ಅಷ್ಟೇ. 3AG ಸೆಕೆಂಡ್, ಅಂದರೆ ನಿಮ್ಮ ಲಕ್ ಮೇಲೆ ಡಿಪೆಂಡೆಂಟ್ ಇದು. ಸೊ ಲೈಕ್ ದಟ್ 3AK 3BG ಅಂದರೆ 3A ಕನ್ನಡ ಮೀಡಿಯಂ, 3B ಜನರಲ್, 3B ರೂರಲ್ ನೋಡಿ 441 1 ಸೀಟು. ಇದು ಇಂಪಾರ್ಟೆಂಟ್. ಜನರಲ್ ಮೆರಿಟ್ ನೋಡಿ 24 ಸೀಟ್ಸು, 496 to 470. ಸೊ ಇದು ಕವರ್ ಆಗಿತ್ತು. GM ಹೈದರಾಬಾದ್ ಕರ್ನಾಟಕ 2 ಸೀಟ್ ಇತ್ತು, GMK 1 ಸೀಟು 438, GMR 4 ಸೀಟ್ಸ್ 455 to 443 ಕವರ್ ಆಗಿತ್ತು. SSCG 464 to 359, SSCK 1 ಸೀಟ್ ಇತ್ತು, SSCR 1, STG 1 ಸೀಟ್ ಇತ್ತು. ಈಗ ಪ್ರೈವೇಟ್ ಒಳಗೆ ನೋಡಿ, ಪ್ರೈವೇಟ್ ಸೀಟ್ ಒಳಗೆ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಪ್ರೈವೇಟ್ ಸೀಟ್ ಒಳಗೆ GMP ಪ್ರೈವೇಟ್ ಸೀಟ್ 34 ಸೀಟು, GMP ರಿಮೆಂಬರ್ 34 ಸೀಟು, GMP
ರೈಟ್. ಸೊ 33 ಸೀಟು OPN. ಇಲ್ಲಿ ಯಾವುದು ಮೈನಾರಿಟಿ ಲಿಂಗ್ವಿಸ್ಟಿಕ್ ಅಥವಾ ಆಯಿತು ಮೈನಾರಿಟಿ ರಿಲಿಜಿಯಸ್ ಕೋಟನೇ ಇಲ್ಲ. ಸೊ ಅದು ಕಾಲೇಜ್ ಮೇಲೆ ಡಿಪೆಂಡು. GMP ಪ್ರೈವೇಟ್ 35 ನೋಡಿ 426 to 385 ಒಳಗೆ ನಿಮಗೆ ಸೀಟ್ ಸಿಕ್ಬಿಟ್ಟಿದೆ. ಸೊ ಯಾವ ಕಾಲೇಜಲ್ಲಿ? ಸೊ ಇನ್ ದಿಸ್ ಕಾಲೇಜ್ ದಟ್ ಈಸ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗೆ ನಿಮಗೆ GMP 385 ತನಕ ಸೀಟ್ ಸಿಕ್ಕಿದೆ. ಅಂದರೆ ಇಫ್ ಯು ಆರ್ ಫೈನಾನ್ಷಿಯಲಿ ಸ್ಟೇಬಲ್, ಇಫ್ ಯುವರ್ ಸ್ಕೋರ್ ಈಸ್ ಲೆಸ್ ಆಲ್ಸೋ ಯು ಕ್ಯಾನ್ ಕಾಂಪೀಟ್ ಹಿಯರ್. ಸೊ OPN ಕ್ಯಾಟಗರಿ ಒಳಗೆ 433 ಒಳಗೆ 499 to 450 ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ಅಬೌಟ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದುಕೊಳ್ರಿ, ಒಂದು ಶೀಟ್ ಮತ್ತು ಪೆನ್ ತೊಗೊಂಡು ಸೊ ಲೀಸ್ಟ್ ಔಟ್ ಮಾಡಿ, ಎಲ್ಲ ಕಾಲೇಜಸ್ ಅನ್ನೋದು ಲೀಸ್ಟ್ ಔಟ್ ಮಾಡಿ. ಇಟ್ಸ್ ವೆರಿ ಬಿಗ್ ಈಸಿ ವೆನ್ ಯು ಗೋ ಟು ದ ಕೌನ್ಸಿಲಿಂಗ್. ಎಸ್, ಥರ್ಡ್ ಪ್ರೈವೇಟ್ ಕಾಲೇಜ್ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ದೇವನಹಳ್ಳಿ, ಬೆಂಗಳೂರು. AIMS AIMS ಅಂತ ಕರೀತಾರೆ. ಫೈನ್. ಇದರಲ್ಲಿ ನೋಡ್ತಾ ಹೋಗಿ ಗೌರ್ಮೆಂಟ್ ಸೀಟ್ಸ್, ರೈಟ್. 1G ಒಳಗೆ 2 ಸೀಟ್ ಇತ್ತು, 1H ಒಳಗೆ 1 ಸೀಟ್, 431. 2AG ಒಳಗೆ 4 ಸೀಟ್. ಸೊ 443 to 435. 2AK 2A ಕನ್ನಡ ಮೀಡಿಯಂ 421. 2A ರೂರಲ್ 426. 2B ರೂರಲ್ 412. GM ನೋಡಿ 15 ಸೀಟ್ಸ್ ಇತ್ತು ಇಲ್ಲಿ, 470 to 455. GMH 442. GMR 438 to 437. GMK 426. SCG 362 to 350. ರೈಟ್. 350 ಕೂಡ SCG ಸಿಕ್ಕಿದೆ. SCK 333 ಒಂದೇ ಸೀಟು. SCR 337. ರೈಟ್. STG 413 1 ಸೀಟು. ಇದರೊಳಗೆ ನೋಡ್ರಿ GMP ಕ್ಯಾಟಗರಿ ಇದೆ, ME ಇದೆ, ಓಪನ್ ಇದೆ. ರೈಟ್. ME ಅಂದ್ರೇನು? ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು. ಇದು ಬೆಂಗಳೂರು ದೇವನಹಳ್ಳಿ ಅಂತಂದ್ರೆ ಆಲ್ಮೋಸ್ಟ್ ನಿಯರೆಸ್ಟು. ಸೊ ತೆಲುಗು ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ. ಎಲ್ಲ ಕಾಲೇಜಲ್ಲಿ ಎಲ್ಲ ಕ್ಯಾಟಗರಿ ಇರಬೇಕು ಅಂತ ಏನಿಲ್ಲ, ಬಟ್ ಲಿಂಗ್ವಿಸ್ಟಿಕ್ you can say Telugu category, minority linguistic Telugu, ME, it is there here, right? So GMP 14 ಸೀಟು 441 to 412 ಕವರ್ ಆಗಿದೆ. ಸೊ ME ದೊಳಗೆ ನೋಡಿ 54 ಸೀಟು 395 to 274 ಕವರ್ ಆಗಿದೆ. OPN ಒಳಗೆ 568 to 562 ಕವರ್ ಆಗಿದೆ. ದಿಸ್ ಈಸ್ ಅಬೌಟ್ ಥರ್ಡ್ ಪ್ರೈವೇಟ್ ಕಾಲೇಜ್ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ದೇವನಹಳ್ಳಿ, ಬ್ಯಾಂಗ್ಳೂರು. Next we will see fourth one, Al Amin Medical College, Vijayapura. So Vijayapura, Al Amin Medical College, Vijayapura. Here you can see government category ನೋಡಿ 1G 445, 2AG 3 seats ಇತ್ತು 442 to 439. 2A ಹೈದರಾಬಾದ್ ಕರ್ನಾಟಕ 427 1 ಸೀಟು. 2AR 427 1 ಸೀಟು. 2BG 454 to 444. ಇಲ್ಲಿ ನೀವು ಹೇಳ್ಬೋದು ಸರ್ ಸೇಮ್ ಮಾರ್ಕ್ಸ್ ಹೇಗೆ ಬರ್ತದೆ? ಸೇಮ್ ಮಾರ್ಕ್ಸ್ ಬೇಕಾದಷ್ಟು ಜನ ತೊಗೊಳ್ಬೋದು, ಅವರ ರ್ಯಾಂಕಿಂಗ್ ಬೇರೆ ಇರ್ತದೆ, ಗೊತ್ತಿರಲಿ. 3AG 454. 3BG 2 ಸೀಟ್ಸ್ ಇತ್ತು. GM ನೋಡಿ 14 ಸೀಟ್ ಇತ್ತು. GM 14 ಸೀಟ್ ಇತ್ತು. GMH ಹೈದರಾಬಾದ್ ಕರ್ನಾಟಕ 1 ಸೀಟು. GMK 1 ಸೀಟು 433. GMR ರೂರಲ್ 3 ಸೀಟ್ಸ್ 440 to 433. SCG 354 to 348 5 ಸೀಟ್ ಇತ್ತು. SCH ನೋಡಿ 1 ಸೀಟು 347 ಕವರ್ ಆಗಿದೆ. STG 412 1 ಸೀಟ್ ಕವರ್ ಆಗಿದೆ. ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳ್ತೀನಿ. ಇಲ್ಲಿ GM ಪ್ರೈವೇಟ್ ಸೀಟ್ಸ್ ಒಳಗೆ GMP ಇದೆ, GMP ಎಲ್ಲದರಲ್ಲೂ ಇತ್ತು. ಆದರೆ MU ನೋಡಿ, MU ಅಂತಂದ್ರೆ ಏನು? ಮೈನಾರಿಟಿ ರಿಲಿಜಿಯಸ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಮೈನಾರಿಟಿ ರಿಲಿಜಿಯಸ್ ಮುಸ್ಲಿಂ. ಇದು MU ಅಲ್ಲ, ಇಟ್ ಶುಡ್ ಬಿ ಇಟ್ ಈಸ್ ರಾಂಗ್. ಇಟ್ ಈಸ್ ನಾಟ್ MU, ಇಟ್ ಈಸ್ MM. ರಿಮೆಂಬರ್, MM ಇಟ್ ಈಸ್, MU ಅಲ್ಲ, ಇದು MM. ಸೊ ಗೊತ್ತಿರಲಿ. ಸೊ ಯಾಕೆ ಅಂತಂದರೆ ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ ಸೊ ಇಲ್ಲೇನಾಗ್ತದೆ, ವಿಜಯಪುರ ಆಗಿರೋದಕ್ಕೆ. ಸೊ ವಿಜಯಪುರದಲ್ಲಿ ಅದು ನೋಡಿ, ಇದು ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಅಂತಂದರೆ ಇದು ದ ಮೆಡಿಕಲ್ ಕಾಲೇಜ್ ವಿಚ್ ಈಸ್ ದ ಓನರ್ ಈಸ್ ಆಫ್ ರಿಮೆಂಬರ್ ಮುಸ್ಲಿಂ, ಹೌದಾ? ಸೊ ಮುಸ್ಲಿಂ ಕ್ಯಾಟಗರಿ ಸೀಟ್ಸನ್ನು ತೊಗೊಂಡಿರ್ತಾರೆ ಅವರು ಅಷ್ಟೇ. ರಿಲಿಜಿಯಸ್ ಮುಸ್ಲಿಂ, ಮೈನಾರಿಟಿ ರಿಲಿಜಿಯಸ್ ಮುಸ್ಲಿಂ ಕ್ಯಾಟಗರಿ ಸೀಟ್ಸ್ ನೋಡಿ, ಸೀಟ್ಸ್ ಅಂತ ಕರಿತೀವಿ ಇದು. ಸೊ ಇಲ್ಲಿ 55 ಸೀಟ್ಸ್ ಫಾರ್ ದೆಮ್. ಅದರ್ ದ್ಯಾನ್ ಮುಸ್ಲಿಮ್ಸ್ ಯು ಕೆನಾಟ್ ಅಫೋರ್ಡ್ ದಿಸ್ ಪರ್ಟಿಕ್ಯುಲರ್ ಸೀಟ್. ಇಟ್ ಇಸ್ ಓನ್ಲಿ ಫಾರ್ ಮುಸ್ಲಿಂ ರಿಲಿಜನ್, ರಿಮೆಂಬರ್ ದ್ಯಾಟ್. ಈ ರೀತಿ ಕೊಡ್ತಾರೆ. ಸೊ ಅದರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ಅವರವರ ಒಂದು ಇದರ ಪ್ರಕಾರ ಇರ್ತದೆ. ಸೊ ದರ್ ಈಸ್ ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಇಟ್ ಈಸ್ ಮೈನಾರಿಟಿ ಮುಸ್ಲಿಂ. So 55 seats, 410 to 355. So remember that. So this is about Al Amin Medical College Vijayapura, AAMC Vijayapura anta karitivi. So idistu for the Vijayapura college, right? Idu OPN category 568 to 557 nitgondittu, right? So now
ಸೊ ಫಿಫ್ತ್ ಒನ್ ಬಿ ಜಿ ಎಸ್ ನೋಡಿ, ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೆಂಗೇರಿ ಇದರೊಳಗೆ. ಸೊ ಇಲ್ಲಿ ನೋಡಿ, ಇನ್ ದಿಸ್ ಕೇಸ್ 1G 484, 1K 408, 2AG 6 ಸೀಟ್ಸ್ ಇತ್ತು ನೋಡಿ, 478 464 ಕವರ್ ಆಗಿದೆ, 2AK 423 ಕವರ್ ಆಗಿದೆ, 2AR 429, 2BG 490, 2BR 417, 3AG 497 to 496, 3AH 456, 3BG 486, 3BH ಸೊ 3B ಹೈದರಾಬಾದ್ ಕರ್ನಾಟಕ ಅದು 463, 3BR 443 1 ಸೀಟ್ ಇತ್ತು. GM ನೋಡಿ 24 ಸೀಟ್ಸ್ ಇದೆ ಇಲ್ಲಿ. ಸೊ 518 to 497 ಕವರ್ ಆಗಿದೆ. GMH ನೋಡಿ 486 to 468 ಕವರ್ ಆಗಿದೆ. GMK 436 ಕವರ್ ಆಗಿದೆ. GMRL 4 ಸೀಟ್ 457 to 447. SCG 2 ಸೀಟ್ 396 and 367. SCK 1 ಸೀಟ್ 347. SCR 351 ಸೀಟು. STG ನೋಡಿ 439 1 ಸೀಟು. ಸೊ ಇದರೊಳಗೆ ಪ್ರೈವೇಟ್ ಸೀಟ್ಸ್ ಒಳಗೆ 2 ಕ್ಯಾಟಗರಿ. ಒನ್ಸ್ ಅಗೇನ್ GMP ಮತ್ತು OPN 2 ಕ್ಯಾಟಗರಿ. ಇಲ್ಲಿ ಯಾವುದೂ ಕೂಡ ಮೈನಾರಿಟಿ ಲಿಂಗ್ವಿಸ್ಟಿಕ್ ಆಗಲಿ ಮೈನಾರಿಟಿ ರಿಲಿಜಿಯಸ್ ಆಗಲಿ ಕ್ಯಾಟಗರೀಸ್ ಇಲ್ಲ. ಸೊ ಅದು ಕಾಲೇಜ್ ಮೇಲೆ ಡಿಪೆಂಡು. ಸೊ ಇಲ್ಲಿ ನೋಡಿ ಅದು ಹೇಗಿದೆ, 30 ಸೀಟ್ಸ್ ಆರ್ ದೇರ್ ಫಾರ್ GMP, 30 ಸೀಟ್ಸ್ ಫಾರ್ ಓಪನ್. ಸೊ GMP ಸೀಟ್ಸ್ ನೋಡಿ 456 to 434, 456 to 434, ರಿಮೆಂಬರ್ ದಟ್. And open category 622 to 565. Like this, BGS Global Institute of Medical Science ಇದು 5th private college in this today's video. ಸೊ ಈಗ ಏನು ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 5 ಬರ್ತದೆ, ರಿಮೆಂಬರ್. ಸೊ ಪಾರ್ಟ್ 5ದಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ರಿಮೈನಿಂಗ್ 5 to 6 medical college. Any one particular video I cannot cover the whole all private colleges. So 5 colleges in one video I am going to explain. So before your NEET result I will finish everything, remember that. ಇಷ್ಟಾದ ಮೇಲೂ ಕೂಡ ಒಂದು ನನ್ನ ರಿಕ್ವೆಸ್ಟ್ ಅಂತಂದರೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನು ಕಂಪ್ಲೀಟಾಗಿ ನೋಡ್ದೇನೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ದೇನೆ ಏನು ಮಾಡ್ತೀರಿ, ನಂದು ಇಷ್ಟು ಮಾರ್ಕ್ಸ್ ಬಿದ್ದಿದೆ, ಈ ಕ್ಯಾಟಗರಿ ಇದೆ, ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ ಕೇಳ್ತೀರಿ. ನನ್ನ ಆನ್ಸರ್ ಇಷ್ಟೇ, ಗೋ ಥ್ರೂ ಆಲ್ ದ ಪಾರ್ಟ್ಸ್ ಆಫ್ ದ ವಿಡಿಯೋ ಆ್ಯಂಡ್ ಯು ಓನ್ಲಿ ಡಿಸೈಡ್ ಫಾರ್ ಯುವರ್ ಸ್ಕೋರ್ ವಿಚ್ ಕಾಲೇಜ್ ಯು ಮೇ ಗೆಟ್. ಸೊ ಒಂದು ಐಡಿಯಾ ಬರ್ತದೆ ಇಲ್ಲಿ. ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್ ಇಸ್ 2019 ಕ್ಯಾಟಗರಿ ಗೊತ್ತಿರಲಿ, ಕಟ್ ಆಫ್ 2020ದಲ್ಲ. ನಾನು ಜ್ಯೋತಿಷಿ ಹೇಳೋದಿಲ್ಲ, ರೈಟ್? ಜ್ಯೋತಿಷಿ ಹೇಳೋದು ಬರೋದಿಲ್ಲ ನನಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. So if you are not subscribed, please subscribe for at least for this hard work and for my time I have given to my dear students. So all the best. Thank you for watching. Have a nice day.